ನಮಸ್ಕಾರ ಸ್ನೇಹಿತರೆ, ಇವತ್ತು ನೋಡಿ ನಾವು ನಮ್ಮ ಮೆಂತೆ ಪಲ್ಯ ಹಾಕಿರೋ ಫ್ಲಾಟ್ಗೆ ಬಂದಿದ್ದೀವಿ. ಈ ಫ್ಲಾಟ್ಗೆ ಬೀಜ ಚೆಲ್ಬಿಟ್ಟು 4 ದಿವಸ ಆಯಿತು. ನೋಡೋಣ ಬನ್ನಿ, ಮೊಳಕೆ ಬಂದಿದೆ ಅಂತ ತೋರಿಸ್ತೀನಿ. ಮೊಳಕೆ ಬಂದೈತೆ, ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನೋಡ್ಬೋದು, ಮೊಳಕೆ ಚೆನ್ನಾಗಿ ಬಂದಿದ್ದಾವೆ. ನೋಡಿ ಗೈಸ್, ಮೊಳಕೆ ಬಂದಿದ್ದಾವೆ, ಚೆನ್ನಾಗಿ ಬಂದಿದೆ. ಇದು ಬೀಜ ಹಾಕ್ಬಿಟ್ಟು 4 ದಿವಸ ಆಯಿತು. ನೋಡಿ, ಮೊಳಕೆ ಬಂದಿದೆ ಫುಲ್ ಹೊಲದಲ್ಲಿ, ನೋಡ್ಬೋದು ನೀವು. ಇದು ಬಂದ್ಬಿಟ್ಟು 40 kg ಹಾಕಿರೋದು. ಇವಾಗ ಸದ್ಯಕ್ಕೆ ರೇಟ್ ಇಲ್ಲ. ಇದು ಒಂದು 20 ಡೇಸಲ್ಲಿ ಬರ್ಬೋದು. ಮತ್ತು ಪಲ್ಯ ಇವಾಗ 4 ಡೇಸ್ ಆಯಿತು, ಇನ್ನು 20 ಡೇಸಲ್ಲಿ ಬರುತ್ತೆ. ನೋಡೋಣ ರೇಟ್ ಸಿಗುತ್ತೆ, ಏನು ಮಾಡುತ್ತೆ ಅಂತ. ಫುಲ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ನೋಡ್ಬೋದು, ಪ್ರಾಫಿಟ್ ಆಗುತ್ತೆ ಅಂತ, ಲಾಸ್ ಆಗುತ್ತೆ ಅಂತ. ನೋಡಿ ಗೈಸ್, ನೀರು ಆನ್ ಮಾಡಿದ್ದೀನಿ. ನೀರು ಹೋಗ್ತೈತೆ. ನಾವು ಏನು ಬಿಡೋದು ಬೇಡ, ಆಟೋಮೆಟಿಕ್ಕಾಗಿ ಹೋಗುತ್ತೆ. ಮೋಟ್ರ್ ಆನ್ ಮಾಡಿಬಿಟ್ರೆ ಸಾಕು. ನೋಡ್ಬೋದು ಹೆಂಗೆ ಹೋಗ್ತೈತೆ ಅಂತ. ನೋಡಿ, ಒಂದು ಸರ್ತಿಗೆ 3 ಪೈಪಿಗೆ ಹಾಕಿದ್ದೀನಿ. 1 2 3. ಇದು ಬಂದ್ಬಿಟ್ಟು ಒಂದು 10-15 ನಿಮಿಷಲ್ಲಿ ಫುಲ್ಲು ಹಸಿದಾಗಿಬಿಡುತ್ತೆ. ನೋಡ್ಬೋದು, ಈ ಸೈಡ್ ಇಷ್ಟಿದ್ದಾವೆ. ಇವು ಎಲ್ಲ ಆಗಬೇಕಂದ್ರೆ ಆಗುತ್ತೆ ಗೈಸ್, ಒಂದು 2-3 ಅವರ್ ಆಗುತ್ತೆ. ಆದರೆ ನೀರು ಚೆನ್ನಾಗಿ ಬೀಳುತ್ತೆ, ಇದರಿಂದ ಪರವಾಗಿಲ್ಲ, ಆರಾಮಾಗಿ ಹಾಕ್ಕೋಬೋದು ನೀರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ. ಹೊಸದಾಗಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. Thank you so much guys watching for video.